ಅವರನ್ನ ಅವ್ರ ಮುಖ ನೋಡಿದ್ರೆ ನಮ್ಮ ಮುಖ ಅರಳುತ್ತೆ, ಅಷ್ಟು ಖುಷಿ ಆಗುತ್ತೆ. ಸಾಧುಜಿ ಮಾಸ್ಟರ್, ನಂದು ಒಂದು ಸಣ್ಣ ಅಡ್ವೈಸ್ ನಮ್ಮ ಎಲ್ಲ ಮೀಡಿಯಾವ್ರ ಮುಂದೆ. ಈ ಕಂಟೆಂಟೇ ಸಾಕು, ಇನ್ನೂ ಕಂಟೆಂಟ್ ಕೊಡ್ತೀನಿ ಅಂದ್ರೆ ಅದೆಲ್ಲ ಕೊಡಬೇಡಿ. ಯಾಕಂದ್ರೆ ಇಲ್ಲೇ ನೋಡ್ಕೊಂಡ್ಬಿಟ್ಟು ಥಿಯೇಟರ್ ಕಡೆ ಮುಖನೂ ಇರಲ್ಲ, ಅದಕ್ಕೋಸ್ಕರ ಇದೇ ಓವರ್ ಡೋಸ್ ಆಗೋದಿದೆ. ಇನ್ನೂ ನೀವು ಕಂಟೆಂಟ್ ಕೊಡ್ತೀನಿ ಅಂತ ಈ ಸಿನಿಮಾ ಕೊಟ್ಬಿಟ್ರೆ ಮನೆಯೇ ಕೂತ್ಕೊಂಡು ರೀಲ್ಸ್ ತರ ತಂದ್ಬಿಟ್ಟು ನೋಡ್ಬಿಡ್ತಾರೆ. ಯಾವಾಗಲೂ ಇದೇ ಆಗತ್ತೆ. ಟೀನ್ ಮೀಡಿಯಾದವ್ರು ಇಲ್ಲೇ ಇದ್ದಾರೆ. ಈ ಥರ ವೀರ್ ಸೆಟ್ ಹಾಕ್ಬಿಟ್ಟಿರ್ತೀವಿ, ಏನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಪ್ರೆಸ್ನವ್ರನ್ನ ಟಿವಿಯವ್ರನ್ನ ಕರೆದ್ಬಿಟ್ಟಿರ್ತಾರೆ ಪ್ರೆಸ್ ಮೀಟ್. ಅಲ್ಲಿ ಏನು ಮಾಡ್ತಾರೆ, ಟಿವಿಯವ್ರು ಎಲ್ಲ ಶೂಟ್ ಮಾಡಿ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಅರ್ಧ ಗಂಟೆ ಪ್ರೋಗ್ರಾಮ್ ಮಾಡ್ಬಿಟ್ಟಿರ್ತಾರೆ. ಇಲ್ಲ ಅಲ್ಲೇ ನೋಡಿದ್ಮೇಲೆ ಇನ್ನು ಥಿಯೇಟ್ರ್ ಬಂದು ಏನು ನೋಡ್ತಾರೆ. ಅದರಿಂದ ಕೆಲವು ಸೀಕ್ರೆಟ್ ಆಗಿ ಇರಲಿ, ಅಲ್ಲಿ ಬಿಟ್ಕೊಡ್ಬೇಡಿ. ಬಿಟ್ಕೊಟ್ಬಿಟ್ರೆ ಅವ್ರು ತೋರಿಸ್ಬಿಡ್ತಾರೆ. ತೋರಿಸಿದ್ಮೇಲೆ ನಾವು ತೋರಿಸ್ತಾ ಇದ್ದೇನಿದೆ ಹಂಗಾಗಿ. ಬಟ್ ಈಗ ಬಂದಿದ್ದು ಟೀಸರ್ ಮಾತ್ರ ಮಾಸ್ಟರ್ ಬೇರೆ ಲೆವೆಲ್, ಬೇರೆ ಮಾದರಿಗಳಿದು. తెలుగు ಹೇಳ್ಬೇಕು ಅದಕ್ಕೇನೆ ಅಲ್ವಾ. ಮಲಯಾಳದಲ್ಲಿ ಹೇಳ್ಬೇಕು ಅಂದ್ರೆ ಕೀಚಿ ಅಡಿಪುಳಿ, ತೆಲುಗು ಚಪಾಟಿ ಅದಿರಿಪುಳಿ ಚಿಂತೆ ಆಗೋಯ್ತು. ಇದು ನಮ್ಮ ಕನ್ನಡ ಇಲ್ಲ, ಅದಕ್ಕೆ ಬೇರೆ ಲೆವೆಲ್ ಹೇಳಿದ್ನಲ್ಲ. ಹಾಗಾಗಿ ಬಹಳ ದಿನಾಂಕ ಯಕ್ಷಗಾನ, ಯಾಕೆಂದ್ರೆ ಗಣೇಶ್ ಅವ್ರಿಗೆ ಈ ಸಿನಿಮಾ ಆಗ್ಬೇಕು, ಬೇರೆ ಯಾರಿಗೂ ನಮಗೂ ಊಹೆ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗೆ ಈ ತರ ವಿಷಯಗಳಲ್ಲಿ ನಂಬಿಕೆ ಜಾಸ್ತಿ, ಆಧ್ಯಾತ್ಮಿಕವಾಗಿ ಅವ್ರಿಗೆ ಬಹಳ ಆಸಕ್ತಿ, ನಂಬಿಕೆ ಕೂಡ. ನಾನು ಖಂಡಿತ ಹೇಳ್ತೀನಿ, ಆ ಮನುಷ್ಯರು ಹೇಳಿದ ಆಗುತ್ತೆ. ಅವ್ರು ಹೇಳಿದ ಅದೇನೋ ಒಂದು ಗಣೇಶ ಮೊದಲನೇ ಪೂಜೆ ಗಣೇಶನ್ಗೆ ಅಂತ ಹೇಳ್ತೀವಲ್ಲ, ಅವ್ರು ಬಾಯಲ್ಲಿ ಬರೋದಾಗತ್ತೆ. ಹೆಂಗೆ ಗಣೇಶನ ಅದು ನಮಗೆ ಆಶ್ಚರ್ಯ. ನೀವು ಯಾರಾದ್ರೂ ಪ್ರಶ್ನವ್ರಿಗೆ ಕೇಳಿದ್ರೆ ಕೇಳಿ, ಅವ್ರು ಹೇಳೋದು ಹಂಗೆ ಆಗತ್ತೆ. ಆ ಥರ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಕೂಡ ಅಷ್ಟೇ ನಂಬಿಕೆಯಲ್ಲಿ ಈ ಸಿನಿಮಾ ಮಾಡಿದ್ದಾರೆ. ತುಂಬಾ ದೊಡ್ಡ ಸಿನಿಮಾ ಇದು ಸರ್. ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಇವಾಗ ಆಗಿರ್ಬೇಕಾಗಿದೆ. ಕನ್ನಡ ಸಿನಿಮಾದಿಂದನೇ ಬೇರೆ ಎಲ್ಲ ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗಿರೋದು. ನೀವು ಯಾವುದೇ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ, ರಾಜ್ಕುಮಾರ್ ಅವರು ಮಾಡಿದ್ಮೇಲೆ ಶಿವಾಜಿ ಗಣೇಶನ್ ಅವ್ರು ಮಾಡಿರೋದು, ರಾಜ್ಕುಮಾರ್ ಅವರು ಮಾಡಿದ್ಮೇಲೆ ಎನ್ ಟಿ ರಾಮರಾವ್ ಅವರು ಮಾಡಿರೋದು, ರವಿ ಸಾರು ಇವರೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಅವಾಗಲೇ ಕೊಟ್ಟರು ಸರ್. ಶಾಂತಿ ಕ್ರಾಂತಿ ಅದಕ್ಕೆ ಅದು ಇಡೀ ಎಲ್ಲ ಭಾಷೆಗಳಲ್ಲೂ ತೆಗೆದುಬಿಟ್ರು ಆವಾಗಲೇ. ರವಿ ಸಾರು, ಶಂಕರ್ ಗುರು ಅಲ್ಲ, ರವಿ ಸಾರು ಶಾಂತಿ ಕ್ರಾಂತಿ ಸಿನಿಮಾ ಎಲ್ಲ ಹೀರೋಗಳನ್ನ ಹಾಕಿ ಪ್ಯಾನ್ ಅಂದ್ರೆ ರಜನಿಕಾಂತ್ ಅವರು ಇವ್ರು ಎಲ್ಲರನ್ನ ಹಾಕಿ, ನಾಗಾರ್ಜುನ, ಆವಾಗಲೇ ಪ್ಯಾನ್ ಇಂಡಿಯಾ ಸಿನಿಮಾ ರವಿ ಸಾರ್ ಮಾಡ್ಬಿಟ್ರು. ಅದರಿಂದ ಕನ್ನಡ ಸಿನಿಮಾ ಅಂತ ಇಲ್ವಾ ಈಗ, ಅವ್ರಿಗೆ ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾನೇ. ಅದಕ್ಕೆ ಎಲ್ಲ ಲ್ಯಾಂಗ್ವೇಜ್ ನ ಕಲಾವಿದರನ್ನ ಹಾಕೊಳ್ತಾರೆ ಈಗ, ಯಾಕೆಂದ್ರೆ ಎಲ್ಲ ಕಡೆ ಸಿನಿಮಾ ಓಡ್ಲಿ ಅಂತ. ಒಂದಾಗಕ್ಕೆ ನಾನು ಇಷ್ಟಪಡ್ತೀನಿ, ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ನಾವು ಮಾಡ್ತೀವಿ. ಬೇರೆ ಸಿನಿಮಾಗಳು ಹೇಗೆ ಇಲ್ಲಿ ಬಂದು ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಇಲ್ಲಿ ಅವ್ರ ಭಾಷೆಯಲ್ಲೇ ರಿಲೀಸ್ ಮಾಡ್ತಾರೋ, ನಮ್ಮ ಕನ್ನಡ ಸಿನಿಮಾಗಳನ್ನು ಕೂಡ ಅಲ್ಲಿ ಅದೇ ತರ ಮಾಡಬೇಕು. ಅವರು ಪ್ಯಾನ್ ಇಂಡಿಯಾ ಅಂದ್ಬಿಟ್ಟು ಬೇರೆ ಮಾತ್ರ ನಾವು ತಗೊಂಡ್ರು ನಾವಲ್ಲಿ ಹೋಗ್ಲಿಲ್ಲ ಅಂದಂಗೆ. ಹಿಂದಿ ಅಂದ್ರೆ ನಮ್ಮ ಸಿನಿಮಾ ಅಲ್ಲಿ ಹಿಂದಿ, ನಾವು ಅಲ್ಲೂ ಕೂಡ ಹೋಗಿ ಇದೇ ತರ ಮಾಡ್ಬೇಕು. ನಾವು ವಿಜಯ್ ಮೇಡಮ್, ನೀವು ದೊಡ್ಡ ಪ್ರೆಸ್ ಮೀಟ್ ಇದು ಮಾತ್ರ ಅಲ್ಲ, ನೀವು ಇಡೀ ಭಾರತದಲ್ಲಿ ಭಾರತದಂದ್ರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಎಲ್ಲ ಕಡೆ ಇದಕ್ಕೆ ದೊಡ್ಡ ಪ್ರೆಸ್ ಮೀಟ್ಗಳು ಮಾಡಿ, ಆವಾಗಲೇ ನಮ್ಮ ಸಿನಿಮಾವು ಈ ಲೆವೆಲ್ ಏನಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಾವು ಸುಮ್ಮನೆ ನಾವೇನು ಮಾತಾಡ್ತಾ ಇದ್ರೆ ಏನಾಗಲ್ಲ, ಅಲ್ಲೂ ಕೂಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಬೇಕು. ಅವಾಗ ಗೊತ್ತಾಗುತ್ತೆ ಇಂಥ ಒಂದು ಒಳ್ಳೆ ಸಿನಿಮಾ, ದೊಡ್ಡ ಸಿನಿಮಾ ಅಲ್ವೇನ್ರಿ? ಹೌದು. ಈ ಗಣೇಶನವರು ಬಾಂಗ್ಲೂರು ಹೋಗ್ತಾರೆ, ಆಂಧ್ರಗೂ ಹೋಗ್ತಾರೆ, ಮಲಯಾಳಕ್ಕೂ ಹೋಗ್ತಾರೆ, ತಮಿಳ್ನಾಡಿಗೂ ಹೋಗ್ತಾರೆ. ಹೋಗಿ ದೊಡ್ಡ ಒಂದು ಕಾರ್ಯಕ್ರಮ ಮಾಡ್ತಾರೆ. ಸಿನಿಮಾ ಎಲ್ರಿಗೂ ರೀಚ್ ಆಗೋ ಥರ ನಾವೇ ಮಾಡಬೇಕು. ನಮ್ಮ ಕನ್ನಡ ಸಿನಿಮಾ ಈ ದಿನಾಂಕ ರೀಚ್ ಆಗಕ್ಕೆ ನಮ್ಮವ್ರು ಲೀಡರ್ ರೀಚ್ ಮಾಡ್ಬಿಡ್ತಾರೆ.
ದಯವಿಟ್ಟು ನಿಮ್ಮನ್ನ ರಿಕ್ವೆಸ್ಟ್ ಅಂತಲ್ಲ, ಇದು ನಮ್ಮ ಕೆಲಸ ಅಂತ ಅನ್ಕೊಂಡು ಪ್ರೆಸ್ನವರು, ಟಿವಿಯವರು ಮತ್ತೆ ಮಾಧ್ಯಮದವರು ನಮ್ಮ ಸಿನಿಮಾನ ಪ್ರಮೋಟ್ ಮಾಡಲೇಬೇಕು. ನೀವು ಮಾಡಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಸ್ನೇಹಿತರೆ ಇರೋದ್ರಿಂದ ಏನ್ ಸರ್ ನೋಡಿ ಹೆಂಗ್ ಗಾಂಧಿ ಮೀಸೆ ಅದೊಂದು ಹೇಳಿ. ನಮ್ಮ ಈ ಪ್ರೊಡಕ್ಷನ್ಗೆ ನಾನು ಹೊಸಬ ಅಲ್ಲ, ಯಾಕಂದ್ರೆ ಇದು ನನಗೆ 2ನೇ ಸಿನಿಮಾ. ಅಮೆರಿಕದಲ್ಲಿ ಏನಮ್ಮ ನಿರ್ಮಾಪಕ ನನಗೆ ಮೇಡಮ್ ಎಲ್ಲರೂ ನಮಗೆ ಹಲವರು ತುಂಬಾ ದೊಡ್ಡ ಪ್ರೊಡ್ಯೂಸರ್, ಅಷ್ಟೇ ಚೆನ್ನಾಗಿ ಅಮೆರಿಕದಲ್ಲಿ ನೋಡ್ಕೊಂಡ್ರು ನಮ್ಮನ್ನ. ಇಲ್ಲೂ ಕೂಡ ಅಷ್ಟೇ ಒಂದಿಷ್ಟು ದೊಡ್ಡ ಸಿನಿಮಾ ಮಾಡಿದ್ದಾರೆ. ನಿಮ್ಗೆ ಒಳ್ಳೇದಾಗ್ಲಿ. ವಿಜಯ್ ಮೇಡಮ್ ಅವರೇ ಎಲ್ಲ ಇನ್ಚಾರ್ಜ್. ನಾವು ಯಾರ ಹೆಸರಿಲ್ಲ, ನಮ್ಮ ಹೀರೋಯಿನು ಆಲ್ ದ ಬೆಸ್ಟ್. ಕನ್ನಡ ಬರುತ್ತಾ? ಸೂಪರ್. ನೋಡಿದ್ರ ಕನ್ನಡದ ಹುಡುಗಿನೇ. ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಮಾಸ್ಟರ್ ಆಲ್ ದಿ ಬೆಸ್ಟ್. ನೀವು ಮಾತಾಡಬೇಡಿ, ತೋರಿಸ್ಬಿಡಿ, ಥಿಯೇಟರ್ ಬರಲಿ. ಗಣೇಶ್ಗೆ ಮತ್ತೆ ಎಲ್ಲ ನರೇಂದ್ರ ಸರ್ಗೆ, ನ್ಯೂಸ್ ಡಾಟ್ಗೆ ಚೆನ್ನಾಗಿದೆ. ತೆಲುಗುನ ತಮಿಳ ಬರಲ್ಲ, ಕನ್ನಡ ಬರುತ್ತಾನೆ. ಚಲೋ ಬರ್ಬಿಟ್ಟಿರಿ ಕಡೆ. ಈಗ ಇಷ್ಟು ಹೇಳಿ ನಾನು ಮಾತಾಡಿ ಸದ್ಯಕ್ಕೆ ಟೀಸರ್ ಹತ್ರ ಮುಗಿಸ್ಬಿಡ್ತೀನಿ. ಮುಂದಕ್ಕೆ ಗಣೇಶನವ್ರಿಗೆ ಒಳ್ಳೇದಾಗಲಿ. ಏನ್ ಗೊತ್ತಾ ಸರ್, ನಾವು ಒಬ್ಬನೇ ಹೇಳ್ಬಿಡ್ತೀನಿ. ಅವ್ರಿಗೆ ನಾವು ರಾಜ್ಕುಮಾರ್ ಸರ್ ಅಂತ ಹೇಳ್ತಾ ಇದ್ರು, ನಮ್ಗೆಲ್ರು ರಾಜ್ಕುಮಾರ್ ಸರ್ ಇಲ್ಲಿಯವ್ರನ್ನೇ ಇಟ್ಕೊಂಡು, ನಮಗೆಲ್ಲ ಹೀರೋಗಳು ನಮ್ಮನ್ನು ಪ್ರೀತಿಸ್ತಾರೆ, ನಮ್ಮನ್ನೇ ಇಟ್ಕೊಂಡು ಇಲ್ಲಿ ಸಿನಿಮಾ ಮಾಡ್ತಾರೆ. ಅದರಲ್ಲಿ ಒಂದು ಮುಖ್ಯ ಸ್ಥಾನ ನಾನು ಗಣೇಶ್ ಕೊಡ್ತೀನಿ. ನಮ್ಮನ್ನು ಯಾರಿಗೂ ಮರೆಯಲ್ಲ. ಅವರು ಎಲ್ಲ ಸಿನಿಮಾಲು ನಮ್ಮ ಸಾಧು ಸರ್ ಬೇಕು, ರಂಗಾಯಣ ಬೇಕು, ನಮ್ಮ ಎಲ್ಲ ಇದು ಗಿರಿ ಯಾರು ನೋಡಿದ್ರು ನಾವೇ ಇರ್ತೀವಿ. ನಿಮ್ಗೆ ಬೋರ್ ಆಗ್ಬೋದು, ಆದ್ರೆ ಅವ್ರು ಬಿಡಲ್ಲ. ಅದು ಒಂದು ಇರ್ಬೇಕು. ನಮ್ಮೂರು ಅಂತ ಯಾವತ್ತಿರುತ್ತೋ, ನೀವು ಯಾವತ್ತಿದ್ರು ನಮ್ಮ ಕನ್ನಡದಲ್ಲಿ ಮೇಲ್ಮಟ್ಟಿ ಬರ್ತಾರೆ. ಅವಾಗ ಬರೀ ಗೋಲ್ಡ್, ಈಗ ಮೆಗಾ ಸ್ಟಾರ್. ಸಕ್ಕದಾಗಿದೆ ಟೈಟ್ಲು. ಇನ್ಮೇಲೆ ಮೆಗಾ ಸ್ಟಾರ್ ಗೋಲ್ಡನ್ ಗಣೇಶ್. ಗೋಲ್ಡನ್ ಮೆಗಾ ಸ್ಟಾರ್ ಗಣೇಶ್. ಯಾಕೆಂದ್ರೆ ನನಗೆ ನಾವು ನೋಡಿ ಟೆಂಟ್ ಸಿನಿಮಾದಿಂದ ಬಂದವ್ರಿಗೆ ಮಾತ್ರ ಈ ಟೆಂಟ್ ಸಿನಿಮಾದವ್ರ ಕತೆ ನಮ್ಮ ಜೊತೆ ಇರಬೇಕು ಅಂತ. ಫಸ್ಟ್ ಸೋಫಾ ಮೇಲೆ ಕೂತಿರೋರು ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ. ನಾವೆಲ್ಲ ಟೆಂಟ್ ಸಿನಿಮಾ ನೆಲದ ಮೇಲೆ ಕೂತ್ಕೊಂಡ್ ಬಂದವರು. ನಮ್ಮನ್ನ ಜೊತೆಲಿ ಇಟ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಒಳ್ಳೇದಾಗಲಿ ಅಂತ. ನಮಸ್ಕಾರ. ಯಾರ ಬಗ್ಗೆ ಬಿಟ್ಟಿದ್ರೆ ಪಾತ್ರ ನಮ್ಮ ಪಾತ್ರ ಏನಿರುತ್ತೆ ಸ್ವಾಮಿ, ನಿಮ್ಮ ನಗ್ಸೋದೇ ನಮ್ಮ ಪಾತ್ರ. ಇನ್ನೇನಿದೆ, ನಿಂಗೆ ಅಷ್ಟೊಂದು ಸೀರಿಯಸ್ ಆಗುವಂತ ಪಾತ್ರ ಅಂತ ಏನಿದೆ, ಇದಕ್ಕೆ ಏನಿಲ್ಲ. ನಿಮಗೆ ಬೋರ್ ಆಗ್ಬೋದೇನೋ ಅದ್ರಲ್ಲ ಸಾಧು ಸರ್. ನೀವ್ ಇಲ್ಲ ಅಂದ್ರೆ ಗಣೇಶ್ ಅವರ ಸಿನಿಮಾನಲ್ಲಿ ಬೋರ್ ಆಗತ್ತೆ. ಈಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್